ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದಾದರೆ ಅಶ್ವಿನಿ ಗೌಡ ಇನ್ನೊಂದು ಕಡೆ ಆಗಿದ್ದಾರೆ. ನಾಮಿನೇಷನ್ ವಿಚಾರ ಬರಲಿ, ಬೇರೆ ವಿಷಯಗಳೇ ಬರಲಿ, ಅಶ್ವಿನಿ ಗೌಡ ಅವರನ್ನು ಉಳಿದ ಸ್ಪರ್ಧಿಗಳು ವಿರೋಧ ಮಾಡೋದುಂಟು. ಈಗ ಅಶ್ವಿನಿ ಅವರು ಹಿಡಿದ ಹಠ ಸಾಧಿಸಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ 41ರ ಹರೆಯದ ಅಶ್ವಿನಿ ಗೌಡ ಅವರು ಫಿಸಿಕಲ್ ಟಾಸ್ಕ್ನಲ್ಲೂ ಅವರ ಕಿರಿಯರಿಗಿಂತ ಕಾಂಪಿಟೇಷನ್ ಕೊಟ್ಟಿದ್ದಾರೆ. ಈಗಲೂ ಕೂಡ ಅವರು ಭರ್ಜರಿಯಾಗಿ ಟಾಸ್ಕ್ ಆಡುತ್ತಿದ್ದಾರೆ. ತಾಕತ್ತಿದ್ದರೆ ತಡೆದುಕೋ ಎಂದು ಟಾಸ್ಕ್ ಕೊಡಲಾಗಿತ್ತು. ಇವರಲ್ಲಿ ಗೆದ್ದವರು ಟಿಕೆಟ್ ಟು ಫಿನಾಲೆ 6 ಕಂಟೆಂಡರ್ ಟಾಸ್ಕ್ಗೆ ಅರ್ಹತೆ ಪಡೆಯುತ್ತಾರೆ. ಈ ವೇಳೆ ರಾಶಿಕಾ ಹಾಗೂ ರಘು ಅವರ ವಿರುದ್ಧ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ನೀಡಿದ್ದರು. ಒಂದು ಕಂಬವನ್ನು ಸ್ಪರ್ಧಿಗಳು ಹಿಡಿದುಕೊಂಡು ನಿಲ್ಲಬೇಕು, ಉಳಿದವರು ಅವರನ್ನು ಡೈವರ್ಟ್ ಮಾಡಿ ಆಟ ನಿಲ್ಲಿಸುವ ಹಾಗೆ ಮಾಡಿದರು. ಯಾರು ಹೆಚ್ಚು ಹೊತ್ತು ಕಂಬ ಹಿಡಿದು ನಿಲ್ಲುತ್ತಾರೋ ಅವರೇ ವಿನ್ನರ್ ಆಗ್ತಾರೆ. ಈ ಮಧ್ಯೆ ರಾಶಿಕಾ ರಘು ಅವರು ಕಂಬ ಹಿಡಿದು ನಿಂತಾಗ ಅಶ್ವಿನಿ ಗೌಡ ಧ್ರುವಂತ್ ಅವರು ಡೈವರ್ಟ್ ಮಾಡಬೇಕಿತ್ತು. ಅಶ್ವಿನಿ ಗೌಡ ಧ್ರುವಂತ್ ಅವರು ಮನೆಯಲ್ಲಿದ್ದ ಅಡುಗೆ ಎಣ್ಣೆ, ಲೋಷನ್ ಎಲ್ಲವನ್ನೂ ಕೂಡ ಅವರು ನೀರಿನಲ್ಲೇ ಮಿಕ್ಸ್ ಮಾಡಿ ರಾಶಿಕಾ ರಘು ಮುಖಕ್ಕೆ ನೀರು ಎರಚಿದ್ದಾರೆ. ಅದಾದ ಬಳಿಕ ಅಶ್ವಿನಿ ಗೌಡ ಅವರು ಒಂದಾದ ಮೇಲೆ ಒಂದರಂತೆ ಮೈ ಮೇಲೆ ಹಾಕಿಕೊಂಡಿದ್ದಲ್ಲದೆ ರಘು ಅವರಿಗಿಂತ ಜಾಸ್ತಿ ಸಮಯ ಕಂಬ ಹಿಡಿದು ನಿಂತಿದ್ದರು. ರಘು ರಾಶಿಕಾ ಅವರು ಬಹಳ ಫೋರ್ಸ್ನಲ್ಲಿ ನೀರು ಎರಚಿದ್ದರು ಕೂಡ ಅಶ್ವಿನಿ ಗೌಡ ಮಾತ್ರ ಹಠ ಹಿಡಿದು ನಿಂತಿದ್ದರು. ಕೊನೆಗೂ ರಘು ಅವರಿಗೆ ಟಕ್ಕರ್ ಕೊಟ್ಟು ವಿನ್ ಆದ ಅಶ್ವಿನಿ ಗೌಡ ಅವರು ಆಟವನ್ನು ರಕ್ಷಿತಾ ಶೆಟ್ಟಿ, ರಘು ಕೂಡ ಮೆಚ್ಚಿದ್ದಾರೆ. ಹುಡುಗಿಯಾಗಿ ಈ ರೀತಿ ಆಟ ಆಡಿದ್ದಕ್ಕೆ ನನ್ನ ಸಲ್ಯೂಟ್ ಎಂದು ರಕ್ಷಿತಾ ಕೂಡ ಹೇಳಿದ್ದಾರೆ. ಫಿಸಿಕಲ್ ಟಾಸ್ಕ್, ಡ್ಯಾನ್ಸ್ ಅಂತ ಬಂದಾಗ ಅಶ್ವಿನಿ ಗೌಡ ಅವರು ಎತ್ತಿದ ಕೈ ಎನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.